ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಪವಿತ್ರಾತ್ಮನೆ ನಿನ್ನ ಪ್ರಸನ್ನತೆಯಲ್ಲಿ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ನಾವು ತಿಳ್ಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಅನುಗ್ರಹ ನಮಗೆ ಬೇಕಾಗಿದೆ. ಪವಿತ್ರಾತ್ಮನೇ, ಅದೇ ರೀತಿಯಾಗಿ ವಾಕ್ಯವನ್ನು ಬೋಧಿಸುವ ನನಗೂ ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳದು ನಿನ್ನದಾಗಲಿ. ಪವಿತ್ರಾತ್ಮನೇ, ನಿನ್ನ ಕೃಪಾಹಸ್ತದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸುತ್ತೇನೆ. ನೀನೇ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವು ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಅನೇಕ ವಾರಗಳಿಂದ ಪರಿಶುದ್ಧೀಕರಣ ಇದಕ್ಕೆ ಸಂಬಂಧಪಟ್ಟು ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ದೇವಜನರು ಯೋಗ್ಯರಾಗಿ ಹೇಗೆ ನಡೆದುಕೊಳ್ಳಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟು ಅನೇಕ ಪ್ರಸಂಗಗಳ ಮೂಲಕ ದೇವರು ನಮಗೆ ಅನೇಕ ಪ್ರಕಟಣೆಗಳನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 17ನೇ ವಾಕ್ಯದಿಂದ ಪ್ರಾರಂಭ ಮಾಡಿದೆವು. ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಈಗ 5ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಅಲ್ಲಿ ಒಂದೆರಡು ವಾಕ್ಯಗಳನ್ನು ನಾವು ಧ್ಯಾನಿಸಿದ್ದೆವು. 3ನೇ ವಾಕ್ಯದಲ್ಲಿ ನೋಡಿ, ಒಂದೇ ವಾಕ್ಯದಲ್ಲಿ ನಾವು ಅಲ್ಲಿ 3 ಅಂಶಗಳನ್ನು ಅದ್ಭುತವಾಗಿ ನೋಡ್ತೇವೆ. ಒಂದು ವ್ಯಭಿಚಾರ ಅಥವಾ ಬಂಡುತನ, ಅಥವಾ ಇದನ್ನು ಒಟ್ಟಾಗಿ ನಾವು ಸೇರಿಸಿದರೆ ಲೈಂಗಿಕ ಪಾಪಗಳು, ಲೈಂಗಿಕತೆಗೆ ಸಂಬಂಧಪಟ್ಟ ಪಾಪಗಳು. ಇದರ ವಿಷಯದಲ್ಲಿ ಅದು ಎಷ್ಟೊಂದು ಘೋರ ಪಾಪ ಅಂತ ದೇವರ ವಾಕ್ಯದಲ್ಲಿ ನಮಗೆ ನಾವು ಧ್ಯಾನಿಸಿ ನೋಡಿದ್ದೇವೆ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ಈ ಲೈಂಗಿಕ ಪಾಪಗಳ ವಿಷಯದಲ್ಲಿ ನಾವು ಇರಬೇಕು ಅಗತ್ಯ ಇದೆ. ಅದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಪಾಪ. ಇದನ್ನೆಲ್ಲ ನಾವು ನೋಡಿದ್ದೇವೆ. ನೋಡಿ, ಇದರ ವಿಷಯದಲ್ಲಿ ಎಷ್ಟು ದೇವರು ಯೇಸು ತನ್ನ ಸ್ವಂತ ಮಾತಿನಲ್ಲಿ ಹೇಗೆ ಎಚ್ಚರಿಸ್ತಾನೆ ನೋಡಿ. ಇಲ್ಲಿ ವ್ಯಭಿಚಾರ ಮಾಡಬೇಕಂತ ಇಲ್ಲ, ಕೇವಲ ಮನಸ್ಸಿನಲ್ಲಿ ಒಬ್ಬ ಸ್ತ್ರೀಯನ್ನು ಮೋಹಿಸಲಿಕ್ಕೆ ಯೋಚಿಸುವವನು ಆಗಲೇ ಪಾಪ ಮಾಡಿ ಆಗಿದ್ದಾನೆ. ಅಂದರೆ ಯೇಸು ಇದರ ಪಾಪದ ಮೂಲವೇ ನಮ್ಮಲ್ಲಿ ಇರಬಾರದು, ಆ ಪಾಪದ ಮೂಲದ ಬೇರನ್ನೇ ನಾವು ಕಿತ್ತು ಬಿಸಾಡಬೇಕು ಎಂಬ ಒಂದು ಚಿಂತನೆಯಿಂದ ನಮಗೆ ಅಷ್ಟು ಈ ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಪಾಪದ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾನೆ. ನಾವು ಪ್ರತಿಯೊಬ್ಬರು ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಜೀವಿಸುವುದು ಬಹಳ ಅಗತ್ಯವಾಗಿದೆ. ಅದರಿಂದ ಈ ವ್ಯಭಿಚಾರದ ವಿಷಯದಲ್ಲಿ ನೋಡಿದೆವು. ಈಗ ಇಲ್ಲಿ ನಾವು 3ನೇ ಸಂಗತಿಗೆ ಬಂದಾಗ ಇಲ್ಲಿ ನೋಡಿ, ಈ 3 ಸಂಗತಿಗಳ ವಿಷಯದಲ್ಲಿ ಪೌಲನು ಬಹಳ ಎಚ್ಚರಿಕೆಯ ಒಂದು ಮಾತು ನಮಗೆ ಹೇಳ್ತಾನೆ. ನೋಡಿ, ಅಲ್ಲಿ 3ನೇ ವಾಕ್ಯ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ನೋಡಿ, ಈ 3 ವಿಷಯಗಳು ನಿಮ್ಮಲ್ಲಿ ಇರಬಾರ್ದಂತ ಬರೆದಿಲ್ಲ ಅಲ್ಲಿ. ಇದರ ಸುದ್ದಿಯಾದರೂ ಅಂದರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯಗಳು ನಮ್ಮಲ್ಲಿ ಇರಬಾರದು ಎಂಬ ಒಂದು ದೊಡ್ಡ ಎಚ್ಚರಿಕೆಯನ್ನು ಇಲ್ಲಿ ಪೌಲನು ನಮಗೆ ಕೊಡ್ತಾ ಇದ್ದಾನೆ. ಈಗ ಇಲ್ಲಿ ದ್ರವ್ಯಾಶ ಅಂತ ಬರೆಯಲ್ಪಟ್ಟಿದೆ. ನಾವು ಅದು ಸರಿಯಾದ ಭಾಷಾಂತರ ಅಲ್ಲ. ನಾವು ಇಂಗ್ಲಿಷಲ್ಲಿ ಅದನ್ನು ನೋಡಿದರೆ ಅದು ಕವಟಿಯಸ್ನೆಸ್ ಅಂತ ಒಂದು ಪದ ಅಲ್ಲಿ ಬಳಸಲಾಗಿದೆ. ಅದನ್ನು NIV, ನ್ಯೂ ಇಂಟರ್ನ್ಯಾಷನಲ್ ವರ್ಷನ್, ನೀವು ಯಾವುದು ಹೊಸ ಭಾಷಾಂತರಗಳಿಗೆ ನೋಡಿದರೆ ಆ ಪದ ಬಳಸಲಾಗಿದೆ. ಅಂದರೆ ಇಲ್ಲಿ ಮುಖ್ಯವಾಗಿ ಇದರ ಅರ್ಥ ಏನಂದರೆ ಅತಿ ಆಸೆ ಅಥವಾ ದುರಾಸೆ. ನಮ್ಮಲ್ಲಿ ಯಾವುದೇ ವಿಷಯವಾದ ದುರಾಸೆಯ ಸಂಗತಿಗಳು ಇರಬಾರ್ದಂತ ಪೌಲನು ಹೇಳುವ ತಾತ್ಪರ್ಯ ಇದಾಗಿದೆ. ಅದರಿಂದ ಖಾಲಿ ಹಣದಾಸೆ ಅಲ್ಲ, ಎಲ್ಲ ನಮಗೆ ಸಂಬಂಧಪಡದ ಯಾವುದೇ ಒಂದು ವಿಷಯದಲ್ಲಿ ನಾವು ಆಸೆ ಪಡುವುದಾದರೆ ಅದು ದುರಾಸೆ ಆಗ್ತದೆ. ಭಾಳ ಎಚ್ಚರಿಕೆಯಿಂದ ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ 3 ಸಂಗತಿಗಳು, ಒಂದು ವ್ಯಭಿಚಾರ, ಬಂಡುತನ ಮತ್ತು ದುರಾಸೆ, ಅತಿ ಆಸೆ. ಈ 3 ಸಂಗತಿಗಳ ವಿಷಯವಾದರೂ ನಮ್ಮಲ್ಲಿ ಇರಬಾರದು ಅಂತ ಪೌಲನು ನಮಗೆ ಎಚ್ಚರಿಸುತ್ತಾನೆ. ಈಗ ನಾವು ದೇವರು ಇಸ್ರಾಯೇಲರಿಗೆ 10 ಅಪ್ಪಣೆಗಳನ್ನು ಕೊಟ್ಟಾಗ ದೇವರು ಇದಕ್ಕೆ ಸಂಬಂಧಪಟ್ಟು ಅಪ್ಪಣೆಗಳಲ್ಲೇ ಪ್ರಸ್ತಾಪಿಸಿದ್ದಾನೆ ಈ ವಿಷಯದಲ್ಲಿ. ನೋಡಿ, ಅದಕ್ಕಾಗಿ ನಾವು
ನಾವು ವಿಮೋಚನ ಕಾಂಡ 20ನೇ ಅಧ್ಯಾಯ ನೋಡೋಣ. ಅಲ್ಲಿ 17ನೇ ವಾಕ್ಯ ನೋಡಿ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ ಇಲ್ಲಿ ಬರೆದಿದೆ. ನೋಡಿ, ನಾವು ದೇವರು ಇಸ್ರೇಲರಿಗೆ ಆಜ್ಞೆಗಳನ್ನು ಕೊಟ್ಟಾಗಲೇ ಇಲ್ಲಿ ಮತ್ತೊಬ್ಬನಿಗೆ ಸಂಬಂಧಪಟ್ಟದ್ದು ಯಾವುದನ್ನು ನಾವು ಆಶಿಸಬಾರದು. ನಮ್ಮದಲ್ಲ, ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅದರಲ್ಲೇ ನಾವು ತೃಪ್ತರಾಗಿ ಸಂತೋಷವಾಗಿ ಇರುವುದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದು ಬಿಟ್ಟು ಇನ್ನೊಬ್ಬನಿಗೆ ಅಷ್ಟು ಕೊಟ್ಟಿದೆ, ಇನ್ನೊಬ್ಬಳಿಗೆ ಅಷ್ಟು ಶ್ರೀಮಂತಿಕೆ ಕೊಟ್ಟಿದೆ, ಅವನಿಗೆ ಇಂಥ ಕಾರ್ ಇದೆ, ಅವನಿಗೆ ಇಂಥ ಮನೆ ಇದೆ ಅಂತ ಹೇಳಿ ನಾವು ಆಶಿಸುವುದು ಅದು ದುರಾಸೆ ಆಗ್ತದೆ. ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ನೋಡಿ, ಇನ್ನೊಂದು ದುರಾಸೆಯನ್ನು ನಾವು ಅರ್ಥಪೂರ್ಣವಾಗಿ ನಾವು ವಿವರಿಸುವುದಾದರೆ ಅದು ತೃಪ್ತಿಯಾಗದ ಅಥವಾ ಮನುಷ್ಯನಿಗೆ ತಣಿಸಲಾಗದ ಒಂದು ಆಕಾಂಕ್ಷೆ ಅಥವಾ ಆಸೆ ಅಂತ ಹೇಳ್ಬೋದು. ಎಷ್ಟು ಇದ್ದರೂ ಅವರಿಗೆ ತೃಪ್ತಿ ಇಲ್ಲ. ಈಗ ಏನು ಹಣ ಇಲ್ಲದಾಗ, ಊಟ ಬಟ್ಟೆ ಬರೆಗಳಿಗೆ ಹಣ ಇಲ್ಲದಾಗ ಮನುಷ್ಯ ನನಗೆ ಈ ಎಲ್ಲದಕ್ಕೆ ಹಣ ಬಂದರೆ ಸಾಕಂತ ಇರ್ತಾನೆ ಮನುಷ್ಯ. ದೇವರು ಅದನ್ನು ಕೊಟ್ಟಾಗ ಅಷ್ಟರಲ್ಲಿ ಅವನು ಸಮಾಧಾನದಲ್ಲಿ ಇರುವುದಿಲ್ಲ. ಮತ್ತೆ ನನಗೆ ಮನೆ ಬೇಕು, ನನಗೆ ಕಾರು ಬೇಕೆಂಬ ಆಸೆ ಇರುತ್ತದೆ. ಆಸೆ ಇರುವುದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಆ ಆಸೆ ಪೂರೈಸುವ ಆತನು ದೇವರು ಎಂಬ ಚಿಂತನೆಯಲ್ಲಿ ನಾವಿದ್ದಾಗ ದೇವರು ಆತನ ಸಮಯಕ್ಕೆ ಎಲ್ಲದನ್ನು ನನಗೆ ಒದಗಿಸಿಕೊಡ್ತಾನೆ ಎಂಬ ಚಿಂತನೆಯಲ್ಲಿ ಇರಬೇಕು. ಅದು ಬಿಟ್ಟು ನಾವು ಅಡ್ಡದಾರಿ ಇಟ್ಟುಕೊಂಡು ಅದೇ ವಿಷಯಕ್ಕಾಗಿ ನಾವು ನಮ್ಮ ಮನಸ್ಸಿಡಿಯನ್ನು ದೇವರ ಮತ್ತು ಆತ್ಮಿಕ ಸಂಗತಿಗಳನ್ನು ಬಿಟ್ಟು ಆ ವಿಷಯಗಳಿಗಾಗಿ ನಾವು ಆತುರ ಪಡುವುದಾದರೆ ಅದು ದುರಾಸೆ ಆಗ್ತದೆ. ಆವಾಗ ನಾವು ತಪ್ಪಿ ಬೀಳ್ತೇವೆ. ನೀವು ಎಂಥ ದೊಡ್ಡ ಮನೆಯನ್ನು ಆಶಿಸಿ, ಆದರೆ ಆ ಆಸೆ ದೇವರು ನೆರವೇರಿಸುತ್ತಾರೆ ಎಂಬ ಒಂದು ಚಿಂತನೆಯಿಂದ ನಾವು ಇರುವುದಾದರೆ ಅದು ಯಾವ ಪಾಪಕ್ಕೆ ಕಾರಣ ಆಗುವುದಿಲ್ಲ. ಆದರೆ ಆ ಆಸೆಯ ಮೇಲೆ ನೀವು ಕಣ್ಣಿಟ್ಟು ಅದಕ್ಕಾಗಿ ನೀವು ಹಗಲಿರುಳು ಪ್ರಯತ್ನ ಪಟ್ಟು ಹೇಗಾದರೂ ಅದನ್ನು ಸಂಪಾದನೆ ಮಾಡಬೇಕು, ಅಡ್ಡದಾರಿಯಾದರೂ ಪರವಾಗಿಲ್ಲ ಅಂತ ಹೇಳಿದ ಮೇಲೆ ಅದು ಪಾಪ, ಎಲ್ಲ ಪಾಪಗಳಿಗೆ ಕಾರಣ. ಬಹಳ ಎಚ್ಚರಿಕೆಯಾಗಿ ನಾವು ತಿಳ್ಕೊಳ್ಬೇಕು. ದೇವರು ನಮ್ಮನ್ನು ಎಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ಸಂತೋಷ ಪಡುವುದು ಬಹಳ ಅಗತ್ಯ. ನೋಡಿ, ದೇವರ ವಾಕ್ಯದಲ್ಲಿ ಹೇಳ್ತದೆ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತನಾಗಿರುವವನು ದೊಡ್ಡ ವಿಷಯದಲ್ಲಿ ನಂಬಿಗಸ್ತನಾಗಿರುತ್ತಾನೆ. ಅಂದರೆ ದೇವರು ನಮಗೆ ಕೊಟ್ಟ ಒಂದು ಪರಿಸ್ಥಿತಿಯಲ್ಲಿ ನಾವು ಸಂತೋಷ ಪಟ್ಟರೆ ದೇವರು ನಮಗೆ ದೊಡ್ಡ ಪರಿಸ್ಥಿತಿಯನ್ನು ಉಂಟು ಮಾಡ್ತಾನೆ, ಒಳ್ಳೆಯ ಪರಿಸ್ಥಿತಿ ಕೊಡ್ತಾನೆ. ಅದು ಬಿಟ್ಟು ನಾವು ಏನಿಲ್ಲದಾಗ ನಮಗೆ ಒಳ್ಳೆ ಬಟ್ಟೆ ಬರೆ ಹೊಟ್ಟೆಗೆ ಇದ್ದರೆ ಸಾಕು ಎಂಬ ಚಿಂತನೆಯಲ್ಲಿ ಇರ್ತೇವೆ. ಅದನ್ನು ಕೊಟ್ಟಾಗ ಅದರಲ್ಲಿ ಕೂಡ ತೃಪ್ತಿ ಇಲ್ಲ. ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವವರಾಗದಿದ್ದರೆ ದೇವರು ನಮಗೆ ದೊಡ್ಡ ವಿಷಯಗಳನ್ನು ಕೊಡಲಿಕ್ಕೆ, ಇನ್ನೂ ಹೆಚ್ಚಿನ ಶ್ರೀಮಂತಿಕೆ ಕೊಡಲಿಕ್ಕೆ ದೇವರು ಖಂಡಿತ ಕೊಡಲಾರನು. ಪ್ರತಿಯೊಂದರಲ್ಲಿ ನಾವು ಸಂತೋಷವಾಗಿ ಇದ್ದು ಕೃತಜ್ಞತೆ ಉಳ್ಳವರಾಗಬೇಕು. ಯಾವಾಗಲೂ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ನಮಗಿಂತ ಶ್ರೀಮಂತರು ಅಥವಾ ನಮಗಿಂತ ದೊಡ್ಡ ಹುದ್ದೆಯಲ್ಲಿ ಅಥವಾ ದೊಡ್ಡ ಪದವಿಯಲ್ಲಿ ಇದ್ದವರನ್ನು ನೋಡಿ ಅದಕ್ಕೆ ಆಶಿಸುವುದಲ್ಲ. ನಮ್ಮ ಕೆಳಗಡೆ ಇದ್ದವರು ನೋಡಿ, ಅವರಿಗೆ ಇಂಥ ಕಷ್ಟ ಇದೆ, ನನಗಾದರೂ ದೇವರು ಇಷ್ಟು ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವನೆಂತ ನಾವು ಕೃತಜ್ಞತೆ ಉಳ್ಳವರಾಗಿದ್ದರೆ ದೇವರು ನಮಗೆ ಇನ್ನೂ ಅತಿ ಹೆಚ್ಚಿನ ವಿಷಯಗಳನ್ನು, ಅತಿ ಹೆಚ್ಚಿನ ಭಾಗ್ಯವನ್ನು ದೇವರು ದಯಪಾಲಿಸುವ ದೇವರಾಗಿದ್ದ. ಅದು ಬಿಟ್ಟು ಕೊಟ್ಟದರಲ್ಲಿ ಎಷ್ಟು ತೃಪ್ತಿ ಇಲ್ಲ, ನನಗೆ ಯಾಕೆ ಅದು ಕೊಡಲಿಲ್ಲ, ದೇವರು ನನಗೆ ಹೀಗೆ ಯಾಕೆ ಮಾಡ್ತಾನೆ, ಇಂಥದ್ದೇ ಗುಣಗುಟ್ಟುವಿಕೆಯಲ್ಲಿ ನಾವು ನಡೆದರೆ ನಾವು ದೇವರಿಂದ ಏನು ಬಯಸುವುದು ವ್ಯರ್ಥ. ಬಹಳ ಜಾಗ್ರತೆಯಾಗಿ ನಾವು ಈ ವಿಷಯಗಳನ್ನು ತಿಳ್ಕೊಳ್ಬೇಕು. ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ದುರಾಸೆ, ನಮ್ಮಿಂದ ತೃಪ್ತಿಪಡಿಸಲಾಗದ ಒಂದು ಆಕಾಂಕ್ಷೆ ನಮ್ಮಲ್ಲಿ ಹುಟ್ಟಿಕೊಂಡರೆ ಅದು ಎಲ್ಲ ಪಾಪಗಳಿಗೆ ಕಾರಣ. ನಾವು ಇವತ್ತು ದೇವರ ವಾಕ್ಯದಲ್ಲಿ ಈ ಒಂದು ವಿಷಯದ ಮೇಲೆ ಧ್ಯಾನ ಮಾಡೋಣ. ಇಲ್ಲಿ ಇನ್ನೊಂದು ನೋಡಿ, ಇಲ್ಲಿ ಕೆಲವರಲ್ಲಿ ಏನಾಗ್ತದೆ ಅಂದರೆ ಈ ದುರಾಸೆಯ ಆತ್ಮನೇ ಹೊಕ್ಕಿಕೊಳ್ಳುತ್ತಾನೆ. ಅವರಿಗೆ ಎಷ್ಟು ಇದ್ದರೂ ತೃಪ್ತಿ ಇಲ್ಲ.
ಎಷ್ಟು ದೇವರು ಕೊಟ್ಟರೂ ತೃಪ್ತಿ ಇಲ್ಲ. ಎಂಥ ಆಶೀರ್ವಾದ ಬಂದರೂ ಅವರು ಕೃತಜ್ಞತೆ ಉಳ್ಳವರಲ್ಲ. ಮತ್ತೆ ಬೇಕು ಮತ್ತೆ ಬೇಕೆಂಬ ಆಸೆ ಆಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಅವರಲ್ಲಿ ಎಲ್ಲರಲ್ಲಿ ಈ ದುರಾಸೆಯ ಆತ್ಮನು ಅವರಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಅದರಿಂದ ಅದಕ್ಕಾಗಿ ಏನಾಗ್ತದೆ, ಎಲ್ಲ ಪಾಪಗಳಿಗೆ ಕಾರಣ. ನೋಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯವನ್ನು ನಾವು ನೋಡೋಣ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ನಾವು ನೋಡೋಣ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ನೋಡಿ, ಇಲ್ಲಿ ಹಣವು ಸಕಲ ವಿಧವಾದ ಪಾಪಕ್ಕೆ ಕಾರಣ ಆಗಿದೆ ಅಂತ ಬರೆಯೋದಿಲ್ಲ. ಇಲ್ಲಿ ಏನು ಬರೆದಿದೆ? ಹಣದ ಆಸೆಯು, ಸ್ಪಷ್ಟವಾಗಿ ದೇವರ ವಾಕ್ಯ ತಿಳ್ಕೊಳ್ಳಿ, ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಏನು ಬರೆದಿದೆ ಇಲ್ಲಿ ನೋಡಿ, ಅನೇಕರು ಅದಕ್ಕೆ ಆತುರಪಟ್ಟು, ಆ ಹಣದ ಆಸೆ ಅವರು ಹುಟ್ಟಿಕೊಂಡಾಗ ಅದಕ್ಕೆ ಆತುರ ಪಡುವುದು, ಹೇಗೆ ಅದನ್ನು ಸಂಪಾದನೆ ಮಾಡಬಹುದು, ಹೇಗೆ ಹಣವನ್ನು ಸಂಪಾದನೆ ಮಾಡೋದು, ಅದೇ ಚಿಂತನೆ ಬಿಟ್ಟು ದೇವರ ವಿಷಯದಲ್ಲಿ, ದೇವರ ವಾಕ್ಯದ ಧ್ಯಾನ ಇಲ್ಲ, ದೇವರ ವಿಷಯಕ್ಕೆ ಬೇಡ, ಅವರಿಗೆ ಆತ್ಮಿಕತೆ ಅವರಿರಲಿಲ್ಲ. ಅದೇ ಚಿಂತನೆಗಳು ಅವರನ್ನು ಕೊರಗ್ತಾ ಇರ್ತವೆ, ಅದೇ ಚಿಂತನೆಗಳಲ್ಲಿ ಅವರು ಮನಸ್ಸಿನಲ್ಲಿ ಅಲೆದಾಡುತ್ತವೆ. ಅದರಿಂದಾಗಿ ಅವರು ಕ್ರಿಸ್ತ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಹಣವು ಕ್ರಿಸ್ತ ನಂಬಿಕೆಗೆ ಬಿದ್ದು ಹೋಗಲಿಕ್ಕೆ ಕಾರಣ ಅಲ್ಲ, ಹಣದ ಆಸೆಯು ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗಲಿಕ್ಕೆ ಕಾರಣ ಆಗಿದೆ. ಬಹಳ ಎಚ್ಚರಿಕೆಯಾಗಿ ಈ ವಾಕ್ಯಗಳನ್ನು ತಿಳ್ಕೊಳ್ಳಿ. ಅನೇಕ ವೇದನೆಗಳಿಂದ ತಮ್ಮನ್ನೇ ತಿವಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಅವರಿಗೆ ಎಷ್ಟು ದೇವರು ಕೊಟ್ಟರೂ ತೃಪ್ತಿ ಇರುವುದಿಲ್ಲ, ಕೊಟ್ಟಷ್ಟು ತೃಪ್ತಿ ಇರುವುದಿಲ್ಲ. ಇನ್ನೂ ಬೇಕೆಂಬ ಆಸೆ. ಯಾಕೆ ನನಗೆ ಇಷ್ಟು ಇದಿಲ್ಲ, ಯಾಕೆ ನನಗೆ ಅಂಥ ಮನೆ ಇಲ್ಲ, ಅವರು ಅಂಥ ಮನೆಯಲ್ಲಿದ್ದಾರೆ, ಅವರಿಗೆ ಅಂಥ ವಾಹನಗಳಿವೆ, ನಮಗೆ ಯಾಕೆ ಇಲ್ಲ, ಇದೇ ವೇದನೆಗಳಿಂದ ಅವರು ತಿಳ್ಕೊಳ್ತಾರೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೋಡಿ, ಪೌಲನು ತಿಮೋಥಿಯನಿಗೆ ಸ್ಪಷ್ಟವಾಗಿ ಎಚ್ಚರಿಸುತ್ತಾನೆ, ಇಂಥ ಹಣದ ಆಸೆಯಿಂದ ನೀನಾದರೂ ದೂರವಾಗಿರು. ಯಾಕೆಂದರೆ ಅವನು ದೇವ ಮನುಷ್ಯನು, ಅಂದರೆ ದೇವರ ಸೇವೆಗೆ ಕರೆಯಲ್ಪಟ್ಟವನು. ಬಹಳ ಎಚ್ಚರಿಕೆಯಿಂದ ನಾವು ಈ ವಾಕ್ಯಗಳನ್ನು ತಿಳ್ಕೊಳ್ಬೇಕು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ನೋಡಿ, ದೇವರ ಸೇವೆಗೆ ಕರೆಯಲ್ಪಟ್ಟವರು ಯಾವುದನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಪಡಬೇಕು? ಏನು ಬರೆದಿದೆ ಇಲ್ಲಿ? ಹಣ ಸಂಪಾದಿಸಲಿಕ್ಕ? ಹಾಗೆ ಬರಲಿಲ್ಲ. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡಂತ ತಿಮೋಥಿಯನಿಗೆ ಪೌಲನು ಎಚ್ಚರಿಸುತ್ತಾನೆ. ಬಹಳ ಎಚ್ಚರಿಕೆಯಿಂದ ನಾವು ನೋಡಬೇಕಾದ ವಾಕ್ಯಗಳು ಇವತ್ತು. ನಮ್ಮಲ್ಲಿ ನೋಡಿ ಅನೇಕ ಸೇವಕರು ಇವತ್ತು ಯಾಕೆ ಆತ್ಮಿಕತೆಯಲ್ಲಿ ಬಿದ್ದು ಹೋಗಿದ್ದಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಯಾಕೆ ಬಿದ್ದು ಹೋಗಿದ್ದಾರೆ? ಯಾಕೆಂದರೆ ಇದು ಕಾರಣ, ಹಣದ ಆಸೆ. ಹಣದ ಆಸೆ ಎಲ್ಲ ಪಾಪಕ್ಕೆ ಕಾರಣ ಆಗಿದೆ. ಇದಕ್ಕೆ ನಾವು ಸಂಬಂಧಪಟ್ಟು 2 ಉದಾಹರಣೆಗಳನ್ನು ನೋಡೋಣ. ಒಂದು ಹಳೆಯ ಒಡಂಬಡಿಕೆಯಲ್ಲಿ ನೋಡೋಣ, ಎರಡನೇದು ಹೊಸ ಒಡಂಬಡಿಕೆಯಲ್ಲಿ ಒಂದೊಂದು ಉದಾಹರಣೆ ನಾವು ಧ್ಯಾನಿಸುವ. ಹಳೆಯ ಒಡಂಬಡಿಕೆಯಲ್ಲಿ ಗೇಜಿಯ ವಿಷಯದಲ್ಲಿ ನಾವು ನೋಡುವ. ಅದಕ್ಕೆ 2ನೇ ಅರಸು 5ನೇ ಅಧ್ಯಾಯ 20ರಿಂದ 27ನೇ ವಾಕ್ಯ ನಾವು ನೋಡೋಣ. 2ನೇ ಅರಸು 2 ಅರಸು 5ನೇ ಅಧ್ಯಾಯ 20ರಿಂದ 27 ತನಕ ನಾವು ಓದುವ. ನಾಮನನು ಸ್ವಲ್ಪ ದೂರಕ್ಕೆ ಹೋದ ನಂತರ, ನೋಡಿ, ನಾವು ನಾಮನನ ವಿಷಯದಲ್ಲಿ ನಾವು ನೋಡಿದ್ದೆ. ಅಲ್ಲಿ ನೋಡಿ, ನಾಮನಿಗೆ ಕುಷ್ಠ ಹಿಡಿದಿತ್ತು. ಅವನು ಎಲೀಷನ ಬಳಿಗೆ ಬಂದಿದ್ದಾನೆ, ಆತ ಕುಷ್ಠ ಗುಣ ಆಗ್ತದೆ ಅಂತ ಹೇಳಿ. ಅವನು ದೊಡ್ಡ ಸೇನಾಧಿಪತಿ ಆಗಿದ್ದನು. ಅವನು ನಾಮನನ್ನು ಸ್ವಲ್ಪ ದೂರಕ್ಕೆ ಹೋದ ನಂತರ ಅವನು ಎಲೀಷನಿಗೆ ಕೊಡಲಿಕ್ಕೆ ಅನೇಕ ಕಾಣಿಕೆಗಳನ್ನು ತಂದಿದ್ದನು. ಅಲ್ಲಿ ಎಲೀಷನು ಅದನ್ನು ಒಂದನ್ನು ಕೂಡ ತಗೊಳ್ಳಿಲ್ಲ. ಯಾಕೆ? ನೋಡಿ, ಇದನ್ನು ಮುಂದಕ್ಕೆ ನಾವು ಧ್ಯಾನಿಸುವ. ನೋಡಿ, ಅಲ್ಲಿ ಇದನ್ನು ಮೊದಲು ಓದುವ ವಾಕ್ಯಗಳನ್ನು. ನಾಮನನ್ನು ಸ್ವಲ್ಪ ದೂರಕ್ಕೆ ಹೋದ ನಂತರ
ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ ತನ್ನ ಯಜಮಾನನು ಈ ಆರಾಮ್ಯನಾದ ನಾಮನನಿಂದ ಏನೂ ತಕ್ಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿಬಿಟ್ಟನಲ್ಲ, ಯೋನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನೋಡಿ, ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೇಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಹಿಂ ಪರ್ವತದ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನೋಡಿ, ಇಲ್ಲಿ ಹಣದ ಆಸೆ ನಾಮಾನನಿಗೆ, ಈ ಆಸೆಯು ನೋಡಿ ಯಾವ ಪಾಪಕ್ಕೆ ಇಲ್ಲಿ ಪ್ರೇರೇಪಿಸುತ್ತದೆ ನೋಡಿ. ಮೊದಲನೇದಾಗಿ ಅವನು ಸುಳ್ಳು ಪಾಪಕ್ಕೆ ಒಳಗಾದನು. ಅವನ ಯಜಮಾನನು ನಿನ್ನ ಬಳಿಗೆ ಕಳಿಸಿಕೊಟ್ಟಿದ್ದಾನಂತ ಸುಳ್ಳು ಹೇಳಿದನಲ್ಲಿ ಮೊದಲು ಒಂದು ಸುಳ್ಳಿನ ಪಾಪದಿಂದ ಅಲ್ಲಿ ಪ್ರಾರಂಭ ಆಯಿತು. ನೋಡಿ, ನಾಮನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಿಸಿದನು. ನೋಡಿ, ಗೇಜಿ ಕೇಳಿದ್ದು 1 ತಲಾಂತು, ನಾಮನನ್ನು ಹೇಳ್ತಾನೆ 2 ತಲಾಂತು ತಕ್ಕೋ ಅಂತ ಹೇಳಿ ಒತ್ತಾಯಪಡಿಸ್ತಾನೆ. ನೋಡಿ ಹೇಗೆ ಆಗ್ತದೆ ನೋಡಿ ಪರಿಸ್ಥಿತಿ. ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೇಜಿಯ ಸಂಗಡ ಕಳುಹಿಸಿದನು. ನೋಡಿ, 2 ಹೊರುವಷ್ಟು ಬಟ್ಟೆಗಳು, ಅದನ್ನು ಗೇಜಿಯ ಸಂಗಡ ಕಳುಹಿಸಿದನಂತ ಅಲ್ಲಿ ಬರೆದಿದೆ. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡ ಮುಟ್ಟಿದಾಗ ಗೇಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೇಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ. ನೋಡಿ, ಇನ್ನೊಂದು ಸುಳ್ಳು ಪ್ರಾರಂಭ ಆಯಿತು. ಒಂದು ಸುಳ್ಳಿನಿಂದ ಇನ್ನೊಂದು ಸುಳ್ಳು ಪ್ರಾರಂಭ ಆಯಿತು. ನೋಡಿ, ಒಂದು ಪಾಪದಿಂದ ಎಷ್ಟು ಪಾಪಗಳು ಪ್ರಾರಂಭ ಆಗ್ತವೆ ನೋಡಿ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡನು, ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ನೋಡಿ, ಎಂಥ ಪ್ರವಾದಿಯಾಗಿದ್ದನು. ಅವನಿಗೆ ಎಲ್ಲ ದೇವರು ತೋರಿಸಿಕೊಟ್ಟರು. ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ನೋಡಿ, ಎಂಥ ಒಂದು ಪಾಪದಿಂದಾಗಿ, ಒಂದು ಆಸೆಯಿಂದಾಗಿ, ಆಸೆ ಅಲ್ಲ ದುರಾಸೆ. ಇಲ್ಲಿ ಗೇಜಿಯ ವಿಷಯದಲ್ಲಿ ನಾವು ನೋಡುವಾಗ, ಗೇಜಿ ಯಾರಾಗಿದ್ದನು? ಅವನು ಪ್ರವಾದಿ ಮಂಡಳಿಗೆ ಸೇರಿದವನು. ಅವನು ಸೇರುವ ಮೊದಲು ಯೋಚಿಸಬೇಕಿತ್ತು, ಈ ಲೋಕದ ಆಸೆಗಳು ಅವನಿಗೆ ಬೇಕಾ ಅಥವಾ ದೇವರಿಗೆ ಸಂಬಂಧಪಟ್ಟ ವಿಷಯಗಳು ಬೇಕಾ ಅಂತ ಹೇಳಿ. ಅವನಲ್ಲಿ ಪ್ರವಾದಿ ಮಂಡಳಿ, ಅಲ್ಲಿ ಎಲೀಷನು ಏನು ಹೇಳ್ತಾನೆ ನೋಡಿ, ಅಲ್ಲಿ ದ್ರವ್ಯ ಅಂದರೆ ಹಣ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ ಅಂತ ಹೇಳಿ. ನೋಡಿ, ಪ್ರವಾದಿ ಮಂಡಳಿಯಲ್ಲಿದ್ದವರಿಗೆ ಇದೆಲ್ಲ ಸಂಪಾದಿಸುವುದು ಅಲ್ಲ ಕೆಲಸ ಅವರದ್ದು. ಅಲ್ಲಿ ಎಲೀಷನು ಹೇಳ್ತಾನೆ ನೋಡಿ, ಅಲ್ಲಿ ಎಲೀಷನು ಯಾಕೆ ನಾಮಾನನಿಂದ ಇದೆಲ್ಲ ತಗೊಳ್ಳಿಲ್ಲ? ಅವನು ಅನ್ಯನು, ಆರಾಮ್ಯನು ಅಂತ ಬರೆದಿದೆ ಅಲ್ಲಿ. ಎಲ್ಲಿ ಈಗ ಅನ್ಯರು ನಮ್ಮ ಬಳಿಗೆ ಬಂದಾಗ ಅವರಿಂದ ನಾವು ಹಣವನ್ನು ದೋಚಿಕೊಳ್ಳುವುದಾದರೆ ನಾವು ದೇವರ ಮುಂದೆ ಯಾವ ರೀತಿಯಾಗಿ ನೋಡಿ ಇದೇ ರೀತಿಯ ಆತ್ಮಿಕ ಕುಷ್ಠಕ್ಕೆ ಒಳಗಾಗ್ತೇವೆ. ಬಹಳ ಜಾಗ್ರತೆಯಾಗಿ ನಾವು ತಿಳ್ಕೊಳ್ಬೇಕು. ಸೇವೆಗೆ ನೀವು ಕರೆಯಲ್ಪಟ್ಟವರಾದರೆ ದಯವಿಟ್ಟು ಇಂಥ ಎಲ್ಲ ಸಂಗತಿಯಿಂದ ದೂರವಾಗಿರಿ. ಇವತ್ತು ಅನೇಕ ಸೇವಕರ ಪರಿಸ್ಥಿತಿ ಇದೇ ಆಗಿದೆ. ಇವರಿಗೆ ಕುಷ್ಠ ಹಿಡಿದಿಲ್ಲ, ಆದರೆ ಆತ್ಮಿಕ ಕುಷ್ಠ ಹಿಡ್ಕೊಂಡಿದೆ. ಯಾಕೆ ಇಲ್ಲಿ ಕುಷ್ಠರೋಗ ವಿಷಯದಲ್ಲಿ ಪ್ರಸ್ತಾಪಿಸಲಾಗಿದೆ?
ನೋಡಿ, ಕುಷ್ಠರೋಗ ಬಂದಾಗ ನಿಮಗೆ ತಿಳಿದಿಲ್ಲ, ಮೊದಲು ಕೊಳಿಲಿಕ್ಕೆ ಪ್ರಾರಂಭ ಆಗುವುದಿಲ್ಲ, ಮೊದಲು ಅಲ್ಲಿ ಸ್ಪರ್ಶನೆ ಇರುವುದಿಲ್ಲ. ಅಂದರೆ ಏನು? ಎಂಥ ವಾಕ್ಯಗಳು ಪ್ರಕಟಣೆಗಳು ಬರಲಿ ದೇವರ ವಾಕ್ಯದಿಂದ, ಅವರಿಗೆ ಅದರ ಜ್ಞಾನವೇ ಇರುವುದಿಲ್ಲ. ಒಂದು ಸಾರಿ ಒಬ್ಬ ಸೇವೆಯಲ್ಲಿ ಹಣದಾಸೆಯಿಂದ ದ್ರವ್ಯಾಶೆಯಿಂದ ಬಿದ್ದು ಹೋದರೆ ಅವನಿಗೆ ಮತ್ತೆ ದೇವರ ವಾಕ್ಯದಿಂದ ಯಾವ ಎಚ್ಚರಿಕೆಯ ಮಾತುಗಳು ಆ ಮನುಷ್ಯರಿಗೆ, ಆ ಸೇವಕರಿಗೆ, ಅವರಿಗೆ ನಾಟುವುದಿಲ್ಲ, ತಗಲುವುದೇ ಇಲ್ಲ. ನೀವು ಎಂಥ ವಾಕ್ಯಗಳನ್ನು ತೋರಿಸಿ ಹೇಳಿ, ಅವರು ಅದಕ್ಕೆ ಪ್ರತಿಯಾದ ಬೇರೆ ವಾಕ್ಯಗಳನ್ನು ಹುಡುಕ್ತಾರೆ. ಪೌಲನ ಹಗಲಿರುಳು ದುಡಿದು ಸೇವೆ ಮಾಡಿದ್ದಾನಂತ ಹೇಳಿದಾಗ ಪೌಲನು ಬೇರೆಯವರಿಂದ ತಗೊಳ್ಳಿದ್ದಾನೆಂಬ ವಾಕ್ಯವನ್ನು ಹುಡುಕಿ ತಮ್ಮನ್ನೇ ತಾವು ಬುದ್ಧಿವಂತರಂತೆ ಯೋಚಿಸ್ತಾರೆ. ಯಾಕೆಂದರೆ ಆತ್ಮಿಕ ಕುಷ್ಠ ಹಿಡಿದವರು ಅವರು. ಅವರಿಗೆ ಸ್ಪರ್ಶದಲ್ಲಿ ಯಾವ ರೀತಿಯ ಇಂಥದ್ದೇ ಮಾಡಿಕೊಂಡು ಅನೇಕರು ಇವತ್ತು ತಿಳಿಸಿಕೊಂಡಿದ್ದಾರೆ. ನೋಡಿ, ಒಬ್ಬೊಬ್ಬರ ಸೇವಕರ ಶ್ರೀಮಂತಿಕೆ ಎಲ್ಲೆಲ್ಲಿ ಹೋಗಿ ಮುಟ್ಟಿದೆ ಅಂತ ಹೇಳಿ. ಇಲ್ಲಿ ಎಲೀಷನ ಹೇಳ್ತಾನೆ, ಇದು ಇದ ಅಂತ. ಗೇಜಿಯು ಪ್ರವಾದಿ ಮಂಡಲಿಗೆ ಸೇರುವ ಅಗತ್ಯ ಇರಲಿಲ್ಲ. ಅವನು ದುಡಿದು ಸಂಪಾದನೆ ಮಾಡ್ಬೋದು, ನೋಡ್ಕೊಂಡು ಬಂದು ಅವನಿಗೆ ಕುಷ್ಠವೇ ಬರ್ತಿರಲಿಲ್ಲ. ಆದರೆ ಯಾವಾಗ ಅವನು ಪ್ರವಾದಿ ಮಂಡಳಿಯಲ್ಲಿ ಸೇರಿ ಈ ವಿಷಯದ ಮೇಲೆ ಕಣ್ಣಿಟ್ಟನೋ ನೋಡಿ, ಅದು ಆ ಆಸೆ, ದುರಾಸೆ ಅವನಿಗೆ ಈ ಕುಷ್ಠ ರೋಗ ಹಿಡಿಯುವಂತೆ ಅವನಿಗೆ ನೋಡಿ ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿ ವಾಕ್ಯ. ಅವನಿಗೆ ಮಾತ್ರ ಅಲ್ಲ, ನಿನ್ನನ್ನು ನಿನ್ನ ಸಂತಾನದವರನ್ನಂತ ಹೇಳಿದೆ, ಇಡೀ ಕುಟುಂಬಕ್ಕೆ ಆ ಕುಷ್ಠ ಹರಡಿಕೊಂಡಿತ್ತು. ಇವತ್ತು ದೇವರ ವಾಕ್ಯದಲ್ಲಿ ನಾವು ಹಣ ಸಂಪಾದನೆ ಮಾಡುವ ಸೇವೆಗೆ ಅಂತ ಕರೆಯಲ್ಪಟ್ಟವರು ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ವೇಳೆ ನಮ್ಮ ಮನಸ್ಸನ್ನು ಇಡುವುದಾದರೆ, ಸೇವೆಯಿಂದ ಹಣ ಸಂಪಾದನೆ ಮಾಡಲಿಕ್ಕೆ ನಾವು ಸೇವೆಗೆ ಬರುವುದಾದರೆ ಇದೇ ಕುಷ್ಠ ನಮ್ಮ ಕುಟುಂಬಕ್ಕೆ ಹಿಡ್ಕೊಳ್ತದೆ. ಸ್ಪಷ್ಟವಾಗಿ ಇಟ್ಕೊಳ್ಳಿ, ಇಂಥದ್ದೇ ಆತ್ಮಿಕ ಕುಷ್ಠ ನಮ್ಮ ಕುಟುಂಬಕ್ಕೆ ಹಿಡಿಯುತ್ತದೆ. ನೀವು ದುಡಿಯೋರಾದ್ರೆ ದುಡಿಯಿರಿ, ಸಂಪಾದನೆ ಮಾಡಿ, ಯಾವ ತಪ್ಪಿಲ್ಲ. ಆದರೆ ಸೇವೆಯಿಂದ ಸಂಪಾದನೆ ಮಾಡುವ ಯಾವ ಕಾರ್ಯಕ್ಕೆ ಕೈ ಹಾಕಬೇಡಿ. ದಯವಿಟ್ಟು ನಾನು ಎಚ್ಚರಿಕೆ ಮಾತುಗಳನ್ನು ಹೇಳ್ತೇನೆ. ಯಾಕೆಂದರೆ ಇವತ್ತು ನಮ್ಮಲ್ಲಿ ಅನೇಕ ಜನರಿಗೆ ಈ ಸೇವೆಗೆ ಹಣದ ಸಂಪಾದನೆ ಮಾಡೋ ದುಡಿಲಿಕ್ಕೆ ಕಷ್ಟ ಆಗುವಾಗ ಇದೊಂದು ಬಹಳ ಸುಲಭದ ದಾರಿ ಅಂತ ಅನಿಸ್ತದೆ. ಯಾಕೆಂದರೆ ಸೇವಕರು ಜೀವಿಸುವ ಆ ಜೀವನ ನೋಡಿ ಅವರಿಗೆ ಎಳೆಯಲ್ಪಡ, ಸೇವೆಯಲ್ಲಿ ಇಷ್ಟು ಹಣ ಇದೆ ಅಂತ ಹೇಳಿ ನೋಡಿರ್ತಾರೆ. ಬೇರೆ ಸೇವಕರಿಗೆ ಇಷ್ಟಿಷ್ಟು ಕಾಣಿಕೆ ಬರುವುದನ್ನು ನೋಡಿರ್ತಾರೆ. ಬಹಳ ಸುಲಭ ಅಂತ ಎನಿಸ್ತದೆ, ಅದಕ್ಕೆ ಕರೆಯಲ್ಪಡ್ತಾರೆ. ದುಡಿಲಿಕ್ಕೆ ಬೇಡ, ಇಂಥ ವಿಷಯಗಳಿಂದ ಏನಾಗ್ತದೆ, ಕರೆಯಲ್ಪಡ್ತಾರೆ, ಬಹಳ ಆಕರ್ಷಿತ ಪಡ್ತಾರೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ. ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು. ಒಂದು ವೇಳೆ ನಾವು ಸೇವೆಗೆ ಅಂತ ಬಂದರೆ ದೇವರ ಸೇವೆಯನ್ನು ನಾವು ಮಾಡೋಣ. ದೇವರು ನಮಗೆ ಏನು ಬೇಕೋ ಅದನ್ನು ಒದಗಿಸುತ್ತಾನೆ. ದೇವರು ಕೊಟ್ಟದರಲ್ಲೇ ತೃಪ್ತಿ ಆಗಬೇಕು. ಬಹಳ ಜಾಗ್ರತೆಯಾಗಿರಬೇಕು. ಬಹಳ ಸೇವೆಗೆ ಕರೆಯಲ್ಪಟ್ಟವರು ಮೊದಲು ಸೇವೆಯಿಂದ ಜೀವಿಸುವುದಾದರೆ ಮೊದಲನೇ ವಿಷಯ ತಿಳ್ಕೊಳ್ಬೇಕು, ಬಹಳ ಸರಳ ಜೀವನ ನಡೆಸಬೇಕು. ನೋಡಿ, ಯೇಸು ತಗೊಳ್ಳಿಲ್ಲವ, ಪೌಲನ್ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅವರು ಜೀವಿಸಿದಾಗೆ ಜೀವಿಸಲಿಕ್ಕೆ ಸಾಧ್ಯ ಉಂಟಾ? ಆಗ ತಗೊಳ್ಳಿ, ತೊಂದರೆ ಇಲ್ಲ. ಇಲ್ಲದ್ರೆ ದುಡಿದು ಸಂಪಾದನೆ ಮಾಡಿ. ನನ್ನ ಕರೆಯುವಿಕೆ ಅದೇನೆ, ನಾನು ದುಡಿದ್ದೇನೆ, ಸಂಪಾದನೆ ಮಾಡ್ತೇನೆ, ಅದರೊಟ್ಟಿಗೆ ಸೇವೆಯನ್ನು ಕೂಡ ಮಾಡ್ತೇನೆ. ದೇವರು ನನ್ನನ್ನು ಅದ್ಭುತ ರೀತಿಯಲ್ಲಿ ನಡೆಸಿದ್ದಾರೆ. ನನ್ನ ಇಡೀ ಜೀವಮಾನದಲ್ಲಿ ನಾನು ದುಡಿಯದಷ್ಟು ನೋಡದಷ್ಟು ಹಣವನ್ನು ನಾವು ಸೇವೆಗೆ ಬಂದ ಮೇಲೆ ನನ್ನ ದುಡಿತದಿಂದ ದೇವರು ನನಗೆ ಕೊಟ್ಟಿದ್ದಾರೆ. ನಾನು ಸೇವೆಯಿಂದ ಹಣ ತಗೊಳ್ಳುವವನಲ್ಲ. ಯಾಕೆಂದರೆ ನನಗೆ ದೇವರ ವಾಕ್ಯ ಹಾಗೆ ಹೇಳ್ತದೆ. ನಾನು ಪೌಲನ ವಾಕ್ಯ, ತಿಮೋಥೆಯನ ಪತ್ರಿಕೆಯಿಂದ ನನಗೆ ಬಂದ ಪ್ರೇರಣೆ ಅದು. ಆಗಲಿ ದುಡಿದು ನಾನು ಸೇವೆ ಮಾಡಿದ್ದೇನಂತ ನನ್ನ ಕರೆಯುವಿಕೆ ಅಂಥದ್ದು. ಹಾಗೆ ಯಾರು ದುಡಿಯದೆ ಸೇವೆ ಮಾಡ್ತಾರೆ ಅದು ತಪ್ಪಂತ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಬಹಳ ಎಚ್ಚರಿಕೆಯಾಗಿರಬೇಕು. ಅಂಥವರು ಬಹಳ ಸರಳ ಜೀವನ ನಡೆಸುವವರಾಗಬೇಕು. ದೇವರು ಇದ್ದಷ್ಟರಲ್ಲೇ ನಾವು ತೃಪ್ತರಾಗುವಬೇಕು. ಅದು ಬಿಟ್ಟು ಸೇವೆಯಿಂದ ಹಣ ಸಂಪಾದನೆ ಮಾಡಿ ಇಂಥದ್ದು ಮಾಡಬೇಕು, ಇಂಥ ಮನೆ ಕಟ್ಟಬೇಕು, ಇಂಥ ವಾಹನಗಳನ್ನು ತಗೊಳ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕೆಂಬ ದುರಾಸೆಗೆ ಒಳಗಾಗಿ ತಮ್ಮನ್ನೇ ತಿವಿಸಿಕೊಂಡು ಎಲ್ಲ ಪಾಪಕ್ಕೆ ಕಾರಣರಾಗಿ ಈ ಆತ್ಮಿಕ ಕುಷ್ಠವನ್ನು ಹಿಡಿದು ನಾಶನಕ್ಕೆ ಹೋಗುವವರಾಗಬಾರ್ದು. ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರಸಂಗವನ್ನು ಹಳೆಯ ಒಡಂಬಡಿಕೆಯಿಂದ ನಾವು ನೋಡಿದ್ದೇವೆ. ನೋಡಿ, ಅದರ ವಿಷಯದಲ್ಲಿ ಇದರಿಂದ ಮತ್ತೆ ಏನಾಗ್ತದೆ, ಇದಕ್ಕೆ ಸಂಬಂಧಪಟ್ಟು ಬೋಧನೆಗಳು ತಪ್ಪಿ ಹೋಗ್ತವೆ. ಇದಕ್ಕೆ ಸಂಬಂಧಪಟ್ಟು ನೋಡಿ, ಅದಕ್ಕೆ ಸಂಬಂಧಪಟ್ಟು ಹೊಸ ಒಡಂಬಡಿಕೆಯಲ್ಲಿ ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ಅಪೊಸ್ತಲ ಕೃತ್ಯಕ್ಕೆ ಹೋಗೋಣ. 5ನೇ ಅಧ್ಯಾಯ 1ರಿಂದ 10 ತನಕ ನಾವು ನೋಡೋಣ. ಅಪೊಸ್ತಲ ಕೃತ್ಯ
5ನೇ ಅಧ್ಯಾಯ. ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಉದಾಹರಣೆ ನಾವು ನೋಡೋಣ. ಅಲ್ಲಿ ನೋಡಿ, ಅನಾನಿಯ ಮತ್ತು ಸೈಫರಳ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅನಾನಿಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದರ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನಾನಿಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರ ಆತ್ಮನನ್ನು ನೊಂದಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದ್ದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾಭಯ ಉಂಟಾಯಿತು, ಹಿಡಿಯಿತು. ಆಗ ಯೌವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಹೂಣಿಟ್ಟರು. ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿ ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ನನಗೆ ಹೇಳು ಎಂದು ಕೇಳಲು ಆಕೆಯು ಹೌದು, ಇಷ್ಟಕ್ಕೆ ಅಂದಳು. ಆಗ ಪೇತ್ರನು ಆಕೆಗೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಪಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಿನಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರು ಎಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ಆ ಯೌವನಸ್ಥರು ಒಳಗೆ ಬಂದು ಆಕೆಯನ್ನು ಸತ್ತಿರುವುದನ್ನು ಕಂಡು ಆಕೆಯನ್ನು ಹೊತ್ತುಕೊಂಡು ಹೋಗಿ ಗಂಡನ ಮಗ್ಗುಲಲ್ಲಿ ಹೂಣಿಟ್ಟರು. ಮತ್ತು ಸರ್ವ ಸಭೆಗೂ ಈ ಸಂಗತಿ ಕೇಳಿದವರೆಲ್ಲರಿಗೂ ಮಹಾಭಯ ಉಂಟಾಯಿತು. ನೋಡಿ, ಇಲ್ಲಿ ಏನಾಯಿತು? ಅವರು ಆ ಜಮೀನು ಮಾರಿಕೊಂಡು ಬಂದು ಸೇವಕರಿಗೆ ಕೊಡಬೇಕಂತ ಇರಲಿಲ್ಲ. ಜಮೀನು ಅವರದ್ದೇ ಇತ್ತು, ತಪ್ಪಾಗ್ತಿರ್ಲಿಲ್ಲ. ಆದರೆ ಸುಳ್ಳಾಡಿದರು. ಯಾಕೆ? ಅಲ್ಲಿ ನೋಡಿ, ಕೆಲವರು ಆಸ್ತಿಯನ್ನು ಮಾರಿ, ಮುಂದೆ ಅಲ್ಲಿ 4ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ತಮ್ಮ ಆಸ್ತಿಯನ್ನು ಮಾರಿ ಅವರ ಪಾದಗಳ ಬಳಿಗೆ ಇಡ್ತಿದ್ದರು. ಅದರಿಂದ ಅವರು ಪ್ರೇರೇಪಣೆ ಹೊಂದಿದರು. ಆ ಪ್ರೇರೇಪಣೆಯಲ್ಲಿ ಕೂಡ ಅವರಲ್ಲಿ ಒಂದು ಹಣದ ಆಸೆ ಅವರಿಗೆ ಏನಾಯಿತು? ಈ ಪಾಪಕ್ಕೆ, ಅವರ ನಾಶಕ್ಕೆ ಕಾರಣ ಆಯಿತು. ಮಾರಿದ ಹಣ ನೋಡಿ ಅವರಿಗೆ ಆಸೆ ಉಂಟಾಯಿತು, ಸ್ವಲ್ಪ ನಮಗೆ ಇಡೋಣ ಅಂತ ಹೇಳಿ. ಇಟ್ಟಿದ್ದರೆ ಪರವಾಗಿಲ್ಲ, ಸತ್ಯವನ್ನು ಹೇಳ್ಬೋದಿತ್ತು. ನಾವು ನಮಗೆ ಬಂದ ಹಣದಲ್ಲಿ ಸ್ವಲ್ಪವನ್ನು ನಮಗಾಗಿ ಇಟ್ಟಿದ್ದೇವೆ, ನೋಡಿ ಉಳಿದದನ್ನು ಸೇವೆಗಾಗಿ ಕೊಡ್ತೇವೆ ಅಂತ ಹೇಳ್ಬೋದಿತ್ತು. ಸುಳ್ಳಾಡಿದರು. ಆ ಸುಳ್ಳಿನ ಮೂಲಕ ನೋಡಿ ಅಲ್ಲಿ ನೀವು ಪವಿತ್ರ ಆತ್ಮನಿಗೆ ಸುಳ್ಳಾಡಿದ್ದೀರಿ. ಬಹಳ ಏನು ನೋಡಿ, ಆ ಹಣದ ಆಸೆಯಿಂದ ನಾಶನ ಹೇಗೆ ಉಂಟಾಯಿತು ನೋಡಿ. ಈ 2 ಪ್ರಸಂಗಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ದಯವಿಟ್ಟು ಹಳೆಯ ಒಡಂಬಡಿಕೆಯ ಪ್ರಸಂಗ ಮತ್ತು ಹೊಸ ಒಡಂಬಡಿಕೆಯ 2 ಪ್ರಸಂಗಗಳು ಯಾವ ರೀತಿಯಾಗಿ ಈ ಒಂದು ಹಣದ ಆಸೆ ಸೇವೆಯಲ್ಲಿ ನಾಶಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಳಬೇಕಾದ ವಿಷಯ ಇದು. ಹಣ ಯಾವುದಕ್ಕೂ ತಪ್ಪಾಗುವುದಿಲ್ಲ. ದೇವರು ಕೊಟ್ಟದ್ದನ್ನು ನಾವು ದೇವರ ಮಹಿಮೆಗೋಸ್ಕರ ಉಪಯೋಗಿಸುವ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ನಾವು ಇನ್ನೊಂದು ವಾಕ್ಯ ನಾವು ನೋಡೋಣ. ಆದ್ದರಿಂದ ಈ 2 ಸಂಗತಿಗಳಲ್ಲಿ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಈ ಹಣದ ಆಸೆ ಯಾವ ಒಂದು ನಾಶ, ಯಾವ ಮಟ್ಟಿಗೆ ನೋಡಿ, ಸುಳ್ಳಿನ ಮೇಲೆ ಸುಳ್ಳುಗಳಾಗಿ ಅನೇಕ ಪಾಪಗಳ ಮೂಲಕ ನಾಶಕ್ಕೆ ಕಾರಣ ಆಗ್ತೇವೆ. ನಾವು ಸ್ಪಷ್ಟವಾಗಿ ಈ 2 ಪ್ರಸಂಗಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಒಂದು, ಹೊಸ ಒಡಂಬಡಿಕೆಯಲ್ಲಿ ಒಂದು. ಈಗ ನಾವು ಮತ್ತೇನು ಸುವಾರ್ತೆಗೆ ಹೋಗೋಣ. ಅಲ್ಲಿ 6ನೇ ಅಧ್ಯಾಯ 24ನೇ ವಾಕ್ಯ ನೋಡಿ, 6:24. ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ನೋಡಿ, ಒಂದು ವೇಳೆ ನಿಮಗೆ ಸಂಪಾದನೆ ಮಾಡಬೇಕೆಂಬ ಆಸೆ ಇದ್ದರೆ ಮಾಡಿಕೊಳ್ಳಿ, ಆದರೆ ಸೇವೆಯಿಂದ ಸಂಪಾದನೆ ಮಾಡ್ತೇವೆ ಅಂತ ಹೋಗಬೇಡಿ. ಇದರಿಂದ ನಿಮ್ಮನ್ನೇ ನೀವು ತೀರಿಸಿಕೊಳ್ತೀರಿ. ಬಹಳ ಎಚ್ಚರಿಕೆ ಆಗಿರಿ. ದುಡಿಲಿಕ್ಕೆ ಆದರೆ ನಿಮಗೆ ಸಂಪಾದನೆ ಮಾಡಬೇಕು ಆಸೆ ಇದ್ದರೆ ದುಡೀರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಬಂದದ್ರಿಂದ ದೇವರನ್ನು ಮಹಿಮೆ ಪಡಿಸ್ತೀರಿ, ಅದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಸೇವೆಯಿಂದ ಸಂಪಾದನೆ ಮಾಡಬೇಕಂತ ನೀವು ಬರುವುದಾದರೆ ನೀವು ಇದರಷ್ಟು ದೊಡ್ಡ ಅನಾಹುತ ನಿಮ್ಮ ಜೀವಿತದಲ್ಲಿ ನೀವು ಬೇರೆ ಇಲ್ಲ. ಬಹಳ ಎಚ್ಚರಿಕೆಯಾಗಿ ನೋಡಿ. ನಾವು 2 ದೃಷ್ಟಾಂತಗಳನ್ನು ನೋಡಿದ್ದೇವೆ, ಸೇವೆಗೆ ಸಂಬಂಧಪಟ್ಟದ್ದೇ ವಿಷಯಗಳು. ನೋಡಿ ಅಲ್ಲಿ ಗೇಜಿಯ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ಇರುವುದು ಇಲ್ಲಿ ಬಹಳ ಎಚ್ಚರಿಕೆ.
ಇನ್ನೊಂದು, ನಾವು ಶ್ರೀಮಂತಿಕೆ, ನಾವು ನಮ್ಮಲ್ಲಿ ಅನೇಕರು ಯೋಚಿಸ್ಬೋದು, ಶ್ರೀಮಂತರು ಆದ ಕೂಡಲೇ ಅವರು ದೇವರ ಭಯದಲ್ಲಿ ಇಲ್ಲದವರು ಅಥವಾ ಅವರು ಹಣದಾಸೆ ಉಳ್ಳವರು, ಈ ಎಲ್ಲ ಚಿಂತನೆಗಳು ನಮ್ಮಲ್ಲಿ ಕೆಲವರಲ್ಲಿ ಇರ್ಬೋದು. ಯಾಕೆಂದರೆ ಕೆಲವರಲ್ಲಿ ಹಣ ಇರುವುದಿಲ್ಲ, ಅದರಿಂದ ಬಡವರಾಗಿರ್ತಾರೆ. ಶ್ರೀಮಂತರನ್ನು ನೋಡಿದಾಗ ಅಂಥ ಚಿಂತನೆಗಳು ಬರ್ತವೆ. ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ನೋಡಿ, ಯೋಬನ ವಿಷಯದಲ್ಲಿ ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನೋಡಿ. ನಾವು ಯೋಬನ ಪುಸ್ತಕಕ್ಕೆ ಹೋಗೋಣ. 1ನೇ ಅಧ್ಯಾಯ 1ರಿಂದ 5 ತನಕ ನಾವು ನೋಡೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯ 1ರಿಂದ 5 ತನಕ ನಾವು ನೋಡೋಣ. ಊಂಚಿ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದ್ದರಿಂದ ಅವನು ಮೂಡನ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ನೋಡಿ, ಯೋಬನ ವಿಷಯದಲ್ಲಿ ನೋಡಿ, ನಾವು ಇಡೀ ಯೋಬನ ಕತೆ ನಮಗೆ ನೋಡಿದೆ. ಹೇಗೆ ದೇವರು ಸೈತಾನ ಸಂಗಡ ಪಂಥವಾಡುವಾಗ ಯೋಬನನ್ನು ಇಡ್ತಾರೆ. ಯಾರು ಅವನು? ಆ ದೇಶದಲ್ಲಿ ಬಹಳ ಶ್ರೀಮಂತವಾಗಿದ್ದನು. ಅವನ ಶ್ರೀಮಂತಿಕೆ ನೋಡಿ, ಎಷ್ಟು ಸಾವಿರ ಒಂಟೆಗಳು, 3,000 ಒಂಟೆಗಳು, ಅಂದರೆ 3,000 ಬಸ್ ಲಾರಿಗಳನ್ನು ಹೊಂದಿದ ಹಾಗೆ ಆಯಿತು. ಒಂಟೆಗಳನ್ನು ಆವಾಗ ಏನು ವಸ್ತುಗಳನ್ನು ಸಾಗಿಸಲಿಕ್ಕೆ ಉಪಯೋಗಿಸ್ತಿದ್ದರು. ಅಂಥ ಶ್ರೀಮಂತನಾಗಿದ್ದನು. ಅಂಥವನನ್ನು ದೇವರು ಆರಿಸಿಕೊಂಡರು ಸೈತನ ಸಂಗಡ ಪಂಥ ಹಾಡಲಿಕ್ಕೆ. ಯಾಕೆ? ಶ್ರೀಮಂತಿಕೆ ತಪ್ಪಲ್ಲ, ಆದರೆ ದೇವರು ಕೊಟ್ಟಿರುವುದಾದರೆ ಅದರಿಂದ ದೇವರನ್ನು ಮಹಿಮೆ ಪಡಿಸಿ. ಅವನು ಏನು ಹೇಳ್ತಾನೆ ಇಲ್ಲಿ ನೋಡಿ, ಅವನ ವಿಷಯದಲ್ಲಿ ಭಯಭಕ್ತಿಯುಳ್ಳವನು, ದೇವರ ಮೇಲೆ ಭಯವುಳ್ಳವನಾಗಿದ್ದನು, ಭಕ್ತಿ ಇಟ್ಟುಕೊಂಡಿದ್ದನು. ಅವನು ದೇವರ ಮೇಲೆ ಭಕ್ತಿ, ಕೆಟ್ಟತನವನ್ನು ನಿರಾಕರಿಸುವವನಾಗಿದ್ದನು, ನಿರ್ದೋಷಿ ದೇವರ ದೃಷ್ಟಿಯಲ್ಲಿ, ಯಥಾರ್ಥ ಚಿತ್ತನಂತ ಬರೆದಿದೆ. ಆದ್ದರಿಂದ ಶ್ರೀಮಂತಿಕೆಯಲ್ಲಿ ನಾವು ಬಿದ್ದು ಹೋಗ್ತೇವೆ, ಪಾಪಕ್ಕೆ ಒಳಗಾಗ್ತೇವೆ ಎಂಬ ಚಿಂತನೆಯಲ್ಲಿ ಬಿಟ್ಟು ಬಿಡಬೇಕು. ನಾವು ದೇವರು ಒಂದು ವೇಳೆ ಶ್ರೀಮಂತಿಕೆ ಕೊಟ್ಟರೆ ಅದರಲ್ಲಿ ಕೂಡ ನಾವು ದೇವರಿಗೆ ಮೆಚ್ಚಿಗೆ ಆಗೋ ರೀತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇದೆ. ಯಾಕೆ? ದೇವರ ವಾಕ್ಯ ಏನು ಹೇಳ್ತದೆ? ದುಡೀರಿ, ನೀವು ಇತರರಿಗೆ ಕೊಡಲಿಕ್ಕೆ ಶಕ್ತರಾಗುವಿರಿ ಅಂತ ಹೇಳ್ತದೆ. ನೋಡಿ, ಯೋಬನ ಪುಸ್ತಕದಲ್ಲಿ ನಾವು ಮುಂದೆ ನೋಡಿದರೆ 27ನೇ ಅಧ್ಯಾಯ 4ನೇ ವಾಕ್ಯ ಏನು ಹೇಳ್ತದೆ ನೋಡಿ. ಅಲ್ಲಿ ಮುಂದೆ ಅವನು ಯಾವ ರೀತಿಯಾಗಿದ್ದನು ನೋಡಿ. ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ. ನೋಡಿ, ಏನು ಧೈರ್ಯದಿಂದ ಹೇಳ್ತಾನೆ ಅವನು. ನನ್ನ ತುಟಿಗಳು ಯಾವತ್ತೂ ಅನ್ಯಾಯವನ್ನು ನುಡಿದೇ ಇಲ್ಲ ಅಂತ ಹೇಳ್ತಾನೆ. ನನ್ನ ನಾಲಿಗೆ ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳನ್ನು ಆಡುವುದಿಲ್ಲ. ನೋಡಿ, ಅಲ್ಲಿ ಯೋಬನ ವಿಷಯದಲ್ಲಿ ಅಲ್ಲಿ ಅವನು ತನ್ನ ವಿಷಯವಾಗಿ ಅಷ್ಟು ಗೌರವದಿಂದ, ಅಷ್ಟು ದೃಢದಿಂದ ಹೇಳ್ತಾನೆ, ಅನ್ಯಾಯವನ್ನು ಆಡುವುದೇ ಇಲ್ಲ. ಮುಂದಕ್ಕೆ ನೋಡಿ, 29ನೇ ವಾಕ್ಯದಿಂದ ನೋಡಿ, ಅಲ್ಲಿ 29ನೇ ಅಲ್ಲಿ ಅಧ್ಯಾಯದಲ್ಲಿ ನೋಡಿ, 12ನೇ ವಾಕ್ಯದಿಂದ 16ನೇ ವಾಕ್ಯ ತನಕ ನೋಡಿ. ಅಲ್ಲಿ ಯಾಕೆಂದರೆ ಅಂಗಾಲಾಚುವ ಬಡವನನ್ನು, ಸಹಾಯಕ ನಿಲ್ಲದ ಅನಾಥನನ್ನು ರಕ್ಷಿಸುವವನಾಗಿದ್ದೆನು. ನೋಡಿ, ಅವನು ಹೇಗೆ ಜೀವಿಸಿದನಂತ ಹೇಳ್ತಾನೆ. ಗತಿ ಇಲ್ಲದವನನ್ನು ನನ್ನನ್ನು ಹರಸುತ್ತಿದ್ದನು. ಗತಿ ಇಲ್ಲದವರು ಅವನ ಬಳಿಗೆ ಸಹಾಯಕ್ಕಾಗಿ ಬರುತ್ತಿದ್ದರು. ವಿಧೇಯರ ಹೃದಯವನ್ನು ಉತ್ಸಾಹಗೊಳಿಸುತ್ತಿದ್ದನು. ವಿಧೇಯರು ಬಂದಾಗ ಅವರಿಗೆ ಎಲ್ಲ ಸಹಾಯವನ್ನು ಮಾಡುತ್ತಿದ್ದನು. ನಾನು ಧರ್ಮವನ್ನು ಧರಿಸಿಕೊಂಡೆನು, ಧರ್ಮವು ನನ್ನನ್ನು ಧರಿಸಿತು. ನನ್ನ ನ್ಯಾಯವೇ ನನಗೆ ನಿಲುವಂಗಿಯಾಗಿಯೂ ಮುಂಡಾಸು ಆಗಿತ್ತು. ನಾನು ಕುರುಡನಿಗೆ ಕಣ್ಣಾಗಿಯೂ ಕುಂಟನಿಗೆ ಕಾಲಾಗಿಯೂ ಇದ್ದೆನು. ನೋಡಿ, ಎಂಥ ಒಂದು ಜೀವಿತ ಆತನು. ಕಣ್ಣಿಲ್ಲದವರಿಗೆ ಆಶ್ರಯವಾಗಿದ್ದನು, ಕುಂಟರಿಗೆ ಆಶ್ರಯವಿದ್ದನು, ದರಿದ್ರರಿಗೆ ತಂದೆಯಾಗಿದ್ದೇನಂತ ಹೇಳ್ತಾನೆ ಅವನು. ಪರಿಚಯ ಇಲ್ಲದವರ ವ್ಯಾಜ್ಯವನ್ನು ವಿಚಾರಿಸುತ್ತಿದ್ದೆನು. ನೋಡಿ, ಎಂಥ ಜೀವನ ಯೋಬನ್ ನಡೆಸಿದ್ದಾನೆ. ಅಷ್ಟು ಶ್ರೀಮಂತನಾಗಿದ್ದರೂ ಅವನು ಯಾವ ರೀತಿಯಾಗಿ ಜೀವಿಸಿದ್ದಾನೆ. ಇದು ನಮಗೆ ಪ್ರತಿಯೊಬ್ಬರಿಗೆ ಮಾದರಿ. ಇವತ್ತು ದೇವರ ವಾಕ್ಯದಲ್ಲಿ ದೇವರು ನಮಗೆ ಶ್ರೀಮಂತಿಕೆಯನ್ನು ಕೊಟ್ಟರೆ ನಾವು ಪಾಪಕ್ಕೆ ಒಳಗಾಗ್ತೇವೆ ಎಂಬ ಭ್ರಮೆಯಿಂದ ನಾವು ಹೊರಗೆ ಬರಬೇಕು. ಆ ಪರಿಸ್ಥಿತಿಯಲ್ಲಿ ನೋಡಿ, ದೇವರು ನಿಮ್ಮನ್ನು ಶ್ರೀಮಂತಿಕೆಯಿಂದ ಆಶೀರ್ವದಿಸಿದ್ದಾದರೆ ಇವತ್ತು ಯೋಬನ ಮಾದರಿಯನ್ನು ನೀವು ಇಟ್ಕೊಳ್ಳಿ. ನೋಡಿ, ಈ ಎಲ್ಲ ವಾಕ್ಯಗಳ ಮೂಲಕ ನಿಮ್ಮನ್ನೇ ನೀವು ನೋಡ್ಕೊಳ್ಳಿ, ಯಾವ ರೀತಿಯಾಗಿ ದೇವರು ಅವನನ್ನು ಆಶೀರ್ವದಿಸಿದ್ದಾನಂತ ಹೇಳಿ. ನೋಡಿ, ಈ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನಾವು ನೋಡಿದ್ದೇವೆ. ಈಗ ಹೊಸ ಒಡಂಬಡಿಕೆ ಬರೋಣ. ಅಪೊಸ್ತಲ ಕೃತ್ಯಕ್ಕೆ ಹೋಗಿ 10ನೇ ಅಧ್ಯಾಯ 1-2 ವಾಕ್ಯದಲ್ಲಿ ನೋಡಿ, ಅಲ್ಲಿ ಕೊರ್ನೇಲಿಯನ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಮೊದಲು ರಕ್ಷಣೆ ಹೊಂದಿದ ಕುಟುಂಬ ದೇವರ ವಾಕ್ಯದಲ್ಲಿ ನಮಗೆ ಕುಟುಂಬ ಸಮೇತವಾಗಿ ರಕ್ಷಣೆ ಹೊಂದಿದ್ದು ಕೊರ್ನೇಲಿಯನ ಕುಟುಂಬ.
ನೋಡಿ ಅವನ ವಿಷಯದಲ್ಲಿ ಏನು ಬರೆದಿದೆ ನೋಡಿ. ಕೈಸರೆಯಲ್ಲಿ ಇನಾತ್ಯದ ಪಟಿಯೇಲನೆನಿಸಿಕೊಳ್ಳುವ ಒಬ್ಬ ಪಟಾಲಮಿತ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಶತಾಧಿಪತಿ. ಎಂಥ ವ್ಯಕ್ತಿ ನೋಡಿ, ಎಂಥ ಶ್ರೀಮಂತನವನಾಗಿದ್ದನು. ಅವನು ಭಕ್ತನು ನೋಡಿ, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದನು. ತಾನು ಮಾತ್ರ ಅಲ್ಲ, ತನ್ನ ಇಡೀ ಕುಟುಂಬವನ್ನೇ ದೇವರ ಭಯದಲ್ಲಿ ಬೆಳೆಸಿದ ವ್ಯಕ್ತಿಯಾಗಿದ್ದನು. ಎಂಥ ಶ್ರೀಮಂತನು ಅವನು, ಶತಾಧಿಪತಿ ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ನೋಡಿ, ಇಂಥ ಒಳ್ಳೆಯ ಕಾರ್ಯಕ್ಕಾಗಿ ದೇವರು ಅವನಿಗೆ ರಕ್ಷಣೆಯನ್ನು ಒದಗಿಸಿದರು. ಅದಕ್ಕಾಗಿ ಪೇತ್ರನ ಬಳಿಗೆ ಕಳಿಸಿಕೊಟ್ಟು ನೋಡಿ, ಅವರಿಗೆ ಇಬ್ಬರಿಗೆ ಕನಸು ಉಂಟಾಗಿ ಹೇಗೆ ಅವನ ಇಡೀ ಕುಟುಂಬವು ಪವಿತ್ರಾತ್ಮ ಭರಿತವಾಗಿ ರಕ್ಷಣೆ ಹೊಂದಿತ್ತಂತ ನೋಡಿದ್ದೇವೆ. ಎಂಥವನು ಶತಾಧಿಪತಿ ಅಂತ ಬರೆದೆ ಕೊರ್ನೇಲಿಯ. ಈ ಎರಡು ದೃಷ್ಟಾಂತಗಳನ್ನು ನಾವು ನೋಡೋಣ. ಹಳ ಒಡಂಬಡಿಕೆಯಲ್ಲಿ ಯೋಬನು, ಹೊಸ ಒಡಂಬಡಿಕೆಯಲ್ಲಿ ಕೊರ್ನೇಲಿಯನ ಕುಟುಂಬ. ನೋಡಿ, ಅವರು ಶ್ರೀಮಂತರು ಯಾವ ರೀತಿಯಾಗಿ ರಕ್ಷಣೆಯಲ್ಲಿ ನಡೆದಿದ್ದಾರೆ. ಆದ್ದರಿಂದ ಶ್ರೀಮಂತಿಕೆ ನಮಗೆ ರಕ್ಷಣೆಗೆ ಅಡ್ಡಿ ಅಂತ ಚಿಂತನೆ ನಾವು ಬಿಟ್ಟು ಬಿಡಬೇಕು. ಆದರೆ ಭಾಳ ಎಚ್ಚರಿಕೆಯಾಗಿರಬೇಕು. ಅದರಿಂದ ದೇವರನ್ನು ನಾವು ಮಹಿಮೆ ಪಡಿಸುವವರಾಗಬೇಕು. ಅದು ಬಿಟ್ಟು ಇನ್ನೂ ಸಾಲದು ಎಂಬ ಆಸೆಯಿಂದ, ದುರಾಸೆಯಿಂದ ನಮ್ಮನ್ನೇ ತೀವಿಸಿಕೊಂಡು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬಿದ್ದು ಹೋಗುವವರಾಗಬಾರ್ದು. ದೇವರು ನಮ್ಮನ್ನು ಯಾವ ಹಂತದಲ್ಲಿ ಇಟ್ಟಿದ್ದಾರೆ, ನಮಗೆ ಆಶೀರ್ವಾದ, ಶ್ರೀಮಂತಿಕೆ, ಹಣ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. ಅದರಿಂದ ದೇವರಿಗೆ ಮಹಿಮೆ ಪಡಿಸೋಣ. ದೇವರ ವಾಕ್ಯ ಏನು ಹೇಳ್ತದೆ? ದುಡಿಯಿರಿ, ಆಗ ನೀವು ಇತರಿಗೆ ಕೊಡಲಿಕ್ಕೆ ಶಕ್ತರಾಗುವೆ. ದೇವರ ವಾಕ್ಯ ಎಲ್ಲಿ ಕೂಡ ದುಡಿಬಾರ್ದಂತ ನಮಗೆ ಹೇಳಲಿಲ್ಲ. ದುಡಿಯಿರಿ, ನೀವು ಇತರರಿಗೆ ಕೊಡಲಿಕ್ಕೆ ಶಕ್ತರಾಗುವಿರಂತ ನಮಗೆ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡುವ ವಿಷಯವಾಗಿದೆ. ನೋಡಿ, ಇನ್ನೊಂದು ಅದಕ್ಕೆ ಸಂಬಂಧಪಟ್ಟು ನಾವು ಕೊನೆಯದಾಗಿ ಒಂದು ಅಪೊಸ್ತಲ ಕೃತ್ಯದಲ್ಲಿ ಒಂದು ವಾಕ್ಯ 20ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 34 ಮತ್ತು 35 ವಾಕ್ಯ ನಾವು ನೋಡೋಣ. ನೋಡಿ, ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಯನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ನೋಡಿ, ತೆಗೆದುಕೊಳ್ಳುವುದಕ್ಕಿಂತ ಇತರರಿಗೆ ನಾವು ಕೊಡುವವರಾಗಬೇಕು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದುಡಿಯಿರಿ, ನೀವು ಇತರರಿಗೆ ಕೊಡಲಿಕ್ಕೆ ಶಕ್ತರಾಗುವಿರಂತ. ನಾವು ದೇವರು ದುಡಿದು ನಾವು ಸಂಪಾದನೆ ಮಾಡುವುದರಲ್ಲಿ ಇತರರಿಗೆ ಕೊಡಬೇಕು, ಅಗತ್ಯ ಬಿದ್ದವರಿಗೆ ಸಹಾಯ ಮಾಡಬೇಕು. ಆಗ ದೇವರನ್ನು ಮಹಿಮೆ ಪಡಿಸುವವರಾಗ್ತೇವೆ ನಾವು. ಅದು ಬಿಟ್ಟು ಎಷ್ಟು ಸಾಲದು, ನಾವು ಎಷ್ಟು ಬಂದದು ನಮಗೆ ಸಾಲದು. ಸರಿಯಾಗಿ ಕೆಲಸದವರಿಗೆ ಸಂಬಳ ಕೊಡುವುದಿಲ್ಲ, ನಮ್ಮ ಕೆಲಸ ಮಾಡಿದವರಿಗೆ ಸಂಬಳ ಕೊಡುವುದಿಲ್ಲ, ಅವರ ಕಣ್ಣೀರನ್ನು ಹಾಕಿಸುವುದಾದರೆ ನೋಡಿ, ಅವರ ವಿಷಯದಲ್ಲಿ ದೇವರ ವಾಕ್ಯಗಳು ಎಷ್ಟು ಇದೆ, ಅದನ್ನು ಮಾತಾಡಲಿಕ್ಕೆ ಹೋದರೆ ತುಂಬ ಸಮಯ ಆಗ್ತದೆ. ಬಹಳ ಎಚ್ಚರಿಕೆಯಿಂದ ಇರಿ. ದೇವರು ನೋಡಿ, ಇಲ್ಲಿ ಪೌಲನ್ ಏನು ಹೇಳ್ತಾನೆ? ಪೌಲನಂಥ ಸೇವೆ ಇವತ್ತು ಯಾರಾದರೂ ಮಾಡುವವರು ಇದ್ದಾರಾ? ಪೌಲನ್ ಏನು ಹೇಳ್ತಾನೆ? ನಾನು ದುಡಿದು ನನ್ನವರನ್ನು, ನನ್ನ ಮತ್ತು ನನ್ನವರ ಅಗತ್ಯಗಳನ್ನು ತೀರಿಸಿದ್ದೇನೆ, ಯಾರ ಕೈಯಲ್ಲಿ ಬೇಡ. ಯಾಕೆ? ನಿಮಗೆ ಮಾದರಿ ಆಗಬೇಕಂತ. ಇದು ಮಾದರಿ ಇವತ್ತು ಸೇವೆಯಲ್ಲಿ. ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು. ನೋಡಿ, ಅಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನು ಪ್ರಸ್ತಾಪಿಸಿ ಆತನು ಹೇಳ್ತಾನೆ, ಇದನ್ನು ನೀವು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ನೋಡಿ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂತ ಹೇಳ್ತಾನೆ. ಇವತ್ತು ಎಷ್ಟು ಜನ ಕೊಡುವವರಾಗಿದ್ದಾರೆ ನಮ್ಮ ಸೇವೆಯಲ್ಲಿ. ನೋಡಿ, ಎಷ್ಟು ಜನ ತಗೊಳ್ಳುವವರಾಗಿದ್ದಾರೆ. ಎಷ್ಟು ತಗೊಳ್ಳುವವರು, ಎಷ್ಟು ಕೊಡುವವರು, ನೀವೇ ನೋಡ್ಕೊಳ್ಳಿ. ನಾವು ಇಷ್ಟೇ ಇರಬೇಕು. ನಾವು ನಮ್ಮ ಸಭೆ ವಿಷಯದಲ್ಲಿ ಭಾಳ ನಾನು ಹೆಮ್ಮೆ ಪಡ್ತೇನೆ. ನಮ್ಮಲ್ಲಿ ಯಾರು ಕೂಡ ತಗೊಳ್ಳೋರಿಲ್ಲ, ಕೊಡುವವರು ಮಾತ್ರ ಇರುವುದು. ನಾನು ಅನೇಕ ಕೊರೋನಾದ ಪರಿಸ್ಥಿತಿ ಬಂದಾಗ ಕೂಡ ಯಾರಿಗಾದರೂ ಸಹಾಯ ಬೇಕಾ ಅಂತ ಹೇಳಿದಾಗ ಯಾರು ಕೂಡ ಸಹಾಯ ಕೇಳಲಿಲ್ಲ ನಮ್ಮಿಂದ. ಎಲ್ಲರೂ ಎಂಥದ್ದು ಕೊಡುವುದರಲ್ಲಿ ಸಂತೋಷ ಪಡುವವರು, ತಕ್ಕೊಳ್ಳೋವರೆಲ್ಲ. ಅಂಥ ಒಂದು ಭಾಗ್ಯ ನಮ್ಮ ಸಭೆಗೆ ದೇವರು ಕೊಟ್ಟಿದ್ದಾರೆ. ದೇವರು ನಿಜವಾಗಿ ನಮ್ಮನ್ನು ಪ್ರೀತಿ ಮಾಡಿ ನಡೆಸುವ ದೇವರಾಗಿದ್ದಾರೆ. ಅದರಿಂದ ಈ ವಾಕ್ಯಗಳ ಮೂಲಕ ನಾವು ಸ್ಪಷ್ಟವಾಗಿರೋಣ. ಹಣದಾಸೆ ಸಕಲ ವಿಧವಾದ ಪಾಪಕ್ಕೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟು ನಾವು ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯ ಉದಾಹರಣೆಗಳ ಮೂಲಕ ನಾವು ನೋಡಿದ್ದೇವೆ, ಸ್ಪಷ್ಟವಾಗಿ ನಾವು ನೋಡಿದ್ದೇವೆ. ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ನಮ್ಮ ಸಂಗಡ ಮಾತಾಡ್ತಾರೆ. ಈ ಎಚ್ಚರಿಕೆ ಮಾತುಗಳಿಂದ ನಮ್ಮನ್ನೇ ನಾವು ಸರಿಪಡಿಸಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವ ದೇವರಾಗಿದ್ದಾರೆ.
ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್.